ನಿಜವಾಗ್ಲೂ ನಾವು ಅದಕ್ಕೆ ತುಂಬಾ ಭಾಗ್ಯವಂತರು ಸರ್. ಮದುವೆ ಆದ ಕ್ಷಣದಿಂದಲೂ ಎಷ್ಟು ಒಳ್ಳೊಳ್ಳೆ ವಿಷಸ್ಗಳು ಅಂದ್ರೆ, ನಾವು ಬರೀ ನೆಗೆಟಿವ್ ಕಮೆಂಟ್ಸ್ ಗಳನ್ನ ನೋಡ್ಕೊಂಡು ಆ ಕಾಂಟ್ರವರ್ಸಿ ಲೈಫ್ ಅನ್ನು ನೋಡ್ಕೊಂಡಿದ್ದವರು. ಆಫ್ಟರ್ ಬಿಗ್ ಬಾಸ್ ನನಗೊಂದು ಒಳ್ಳೆ ಪಾಸಿಟಿವ್ ಜನರನ್ನ ರೀಚ್ ಆಗಿರೋ ರೀತಿ ಬಂದಿದ್ದು, ಪ್ರೀತಿ ಸಿಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ನಮ್ಮಿಬ್ಬರ ಮದುವೆಗೆ ಜನ ಕೊಟ್ಟಿರೋ ಪ್ರೀತಿ ತುಂಬಾ ದೊಡ್ಡದು. ಎಲ್ಲಿ ಹೋದ್ರು ಈಗ ಅದನ್ನೇ ಮಾತಾಡಿಸ್ತಾರೆ, ಇಬ್ಬರನ್ನು ಗುರುತಿಸಿ ಮಾತಾಡಿಸ್ತಾರೆ ಜನ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ. ನಾವು ಲೈಫಲ್ಲಿ ತುಂಬಾ ಥ್ಯಾಂಕ್ಫುಲ್ ಇರ್ತೀವಿ ಬಿಗ್ ಬಾಸ್ ವೇದಿಕೆಗೆ. ನಾನು ಈ ವೇದಿಕೆಯಿಂದ ಹೇಳಕ್ ಇಷ್ಟಪಡ್ತೀನಿ, ಯಾರೇ ಆಗ್ಲಿ ಬಿಗ್ ಬಾಸ್ ಅಪರ್ಚುನಿಟಿ ಬಂದ್ರೆ ಬಿಡಬೇಡಿ. ತುಂಬಾ ಜನರಿಗೆ ಒಂದು ಭಯ ಇರುತ್ತೆ, ನೆಗೆಟಿವ್ ಆಗುತ್ತೇನೋ ಆ ಥರದ್ದೆಲ್ಲ ಭಯ ಇರುತ್ತೆ. ಗೊತ್ತಿಲ್ಲ, ಒಂದು ಒಳ್ಳೆ ಲೈಫ್ನ ಟರ್ನಿಂಗ್ ಪಾಯಿಂಟ್ಗಳು ಒಂದ್ಸಲ ನೀವು ಬಿಗ್ ಬಾಸ್ಗೆ ಹೋದ್ರೆ ಸರ್, ನೆಗೆಟಿವ್ ಪಾಸಿಟಿವ್ ಯಾವುದು ಜನಕ್ಕೆ, ನೀವು ಬಿಗ್ ಬಾಸ್ಗೆ ಹೋಗಿದ್ದೀರಾ ಅಷ್ಟೇ ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಆ ಪ್ರೀತಿ ಜನ ಪ್ರೀತಿಸೋದಿದೆ ಅಲ್ಲ, ಬಹುಶಃ ಬೇರೆ ಎಲ್ಲದಕ್ಕಿಂತ ವಿಭಿನ್ನವಾಗಿ ಜನ ಪ್ರೀತಿಸ್ತಾರೆ. ನಾವಿವತ್ತು ಇಷ್ಟು ಖುಷೀಲಿ ಮದುವೆ ಆಗಿದ್ದೀವಿ, ಇಷ್ಟು ಖುಷೀಲಿ ಫ್ಯಾಮಿಲಿ ಜೊತೆಗೆ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಬಿಗ್ ಬಾಸ್ ವೇದಿಕೆ ಕಾರಣ. ನಾವು ನಿಜವಾಗ್ಲೂ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಕಪಲ್ ಗೋಲ್ಸ್ ಅಂತ ಏನಾದ್ರು ಇದೆಯಾ? ಹಾಂ, ಇದು ಸೂಪರ್ ಕ್ವಶನ್ ಅಂತೂ ಆನ್ಸರ್. ಓಕೆ, ಗೋ ಹೆಡ್. ಕಪಲ್ ಗೋಲ್ಸ್ ಏನು? ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ಇಬ್ಬರ ಕಪಲ್ ಗೋಲ್. ಕೇದಾರ್ನಾಥ್ ಹೋಗ್ಬೇಕು, ಶಕ್ತಿಪೀಠಗಳ ಕಾಮಾಖ್ಯಕ್ಕೆ ಹೋಗ್ಬೇಕು, ಕಾಮಾಖ್ಯ ಸೇರಿ ಎಲ್ಲ ಅಷ್ಟಾದಶ ಶಕ್ತಿಪೀಠಗಳ ದರ್ಶನ ಒಟ್ಟಿಗೆ ಮಾಡಬೇಕು ಅನ್ನೋದೊಂದಿದೆ.